ಇವ್ರಿಗೆ ನಾವ್ ಹೇಳೋದು RCBಗೆ ನಮ್ ಸರ್ಕಾರಕ್ಕೆ ನಾವ್ ಹೇಳೋದು ನಿಮ್ಗೆ ಅಷ್ಟು ಇದ್ದಿದ್ರೆ ಬರ್ಬಿತ್ತು ಅಲ್ಲಿ ಇದ್ರೆ ಇದು RCB ನ ಬ್ಯಾನ್ ಮಾಡಿ ಬೆಂಗಳೂರಿಗೆ ಆಡ್ಬಾರ್ದು ಅವ್ರು ಬೇರೆ ಕಡೆ ಅವ್ರು ಸ್ಟೇಡಿಯಂ ಮಾಡ್ಕೊಳ್ಳಿ ದುಡ್ಡು ಇದೆಯಲ್ಲ ಸರ್ ಬಟ್ ಸ್ಟಿಲ್ ದಟ್ ಇಸ್ ಆಲ್ಸೋ ಇನ್ ಫಾರ್ಮ್ ಆಫ್ ವೋಟ್ ಬ್ಯಾಂಕ್ ಅಲ್ಲ ಸರ್. ರಿಸ್ಕ್ ತಗೊಳ್ತಾರ ಅದನ್ನು ವೋಟ್ ಬ್ಯಾಂಕ್ ಅವ್ರಿಗೆ ಒಂದ್ ಅರ್ಥದಲ್ಲಿ ಅದು ಕೂಡ ವೋಟ್ ಬ್ಯಾಂಕ್ ಅಷ್ಟು ರಿಸ್ಕ್ ತಗೊಳ್ತಾರ ಅಂತ. ಅಲ್ಲ ನಾನಿವತ್ತು ನಿಮ್ಮ ಮಾಧ್ಯಮದಿಂದ ಇನ್ಫ್ಯಾಕ್ಟ್ ನಾವು ಚರ್ಚೆ ಮಾಡಿದ್ವಿ ಹೂವಾರ್ ಸರ್, ನಿಮಗ್ ನೆನಪಿದ್ರೆ DK ಶಿವಕುಮಾರ್ ಅವರು ಅತಿಯಾದ ಉತ್ಸಾಹದಲ್ಲಿ RCB ಈವೆಂಟ್ ನಲ್ಲಿ ಪಾಲ್ಗೊಳ್ಳಿಕ್ಕೂ ಕೂಡ ಒಂದ್ ಅರ್ಥದಲ್ಲಿ ಯೂತ್ ವೋಟ್ ಆ ಆಲೋಚನೆನೂ ಇರಬಹುದು ಅನ್ನೋದು ಚರ್ಚೆ ಆಗೋಯ್ತು. ಕ್ರಿಕೆಟ್ ಮೇಲೆ ಎಲ್ಲ ಭಾಗವಹಿಸ್ತಾರೆ. ಭಾಗವಹಿಸಬೇಕಾದ್ರೆ ಒಂದು ಕಾರ್ಯಕ್ರಮ ನಾವು ಭಾಗವಹಿಸ್ತೀವಿ, ಸಾರ್ವಜನಿಕರಾಗಿ ಭಾಗವಹಿಸ್ತೀವಿ, ಅಭಿಮಾನಿಗಳಾಗಿ ಭಾಗವಹಿಸ್ತೀವಿ. ಭದ್ರತೆ ಮಾಡಬೇಡಿ ನಾವು RCB ಹೇಳ್ತೀವಿ. ನಾನು ರಾಜಕೀಯ ಪಕ್ಷಗಳ ವಕ್ತಾರರನ್ನ ಪ್ರಶ್ನೆ ಕೇಳಿದ್ರೆ ಅದು ರಾಜಕೀಯವಾಗಿ ಉತ್ತರ ಬರೋದು ಗೊತ್ತು. ನಾನು SK ಉಮೇಶ್ ಸರ್ನ ಕೇಳ್ತೀನಿ. ಸರ್ RCB ತಪ್ಪು ಮಾಡಿದೆ, ನೋ ಡೌಟ್. ಪ್ಲೇಯರ್ಸ್ ನ ಒತ್ತಡಕ್ಕೋಸ್ಕರ ತರಾತುರಿಯಲ್ಲಿ ಕಾರ್ಯಕ್ರಮ ಆಗಿದೆ, ಮೊದಲ ತಪ್ಪು. KSCA RCB ಪರವಾಗಿ ಹೂವರ್ ಸರ್ ಹೇಳ್ದ ಹಾಗೆ ಹೋಗಿ ಪರ್ಮಿಷನ್ ಕೇಳಿದ್ದು, ಪರ್ಮಿಷನ್ ಇಲ್ಲದೆ ಹೋದ್ರು ಕೂಡ ಈವೆಂಟ್ ಮಾಡಿದ್ದು ಅದು ತಪ್ಪೆ. ಬಟ್ ಇದೆಲ್ಲದರ ನಡುವೆ ಪೊಲೀಸರು ಎಲ್ಲಿ ಸಿಗಾಕೊಂಡ್ರು ಸರ್? ಕರ್ತವ್ಯ ಮಾಡಿದ್ದಾರೆ, ಮಾಡದೇ ಅಲ್ಲ. ಅವ್ರಿಗೆ ಒತ್ತಡ ಸರ್ಕಾರದ ಕಡೆಯಿಂದ, ಇಲ್ಲದೆ ಹೋದ್ರೆ ಒತ್ತಡ RCB ಕಡೆಯಿಂದಾನೇನೇನು ಗೊತ್ತಿಲ್ಲ. ಒಟ್ಟಿನಲ್ಲಿ ಒತ್ತಡ, ಅದ್ರ ಜೊತೆಗೆ ಶಿಕ್ಷೆ. ಅಲ್ಲಿಗೆ ಹರಕೆ ಕುರಿಗಳು ಅಂದಿದ್ ನನ್ ತಪ್ಪಲ್ಲ ಅನ್ಸದ್ ಬಹುಶಃ. ನಾವು ಹೋಮ್ ಮಿನಿಸ್ಟ್ರಿ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು, ನಾವೇನು ಇಂಡಿಪೆಂಡೆಂಟ್ ಬಾಡಿ ಏನಲ್ಲ. ಏನೇನು ಆದೇಶಗಳು ಬರ್ತಾ ಇರ್ತವೆ ಅಂತ ನಮಗೂ ಕೆಲವಷ್ಟೆಲ್ಲ ತಲುಪ್ತವೆ, ಕೆಲವಷ್ಟು ಮೇಲ್ಮಟ್ಟಕ್ಕೆ ಆದೇಶಗಳು ಬಂದು ನಿಂತ್ಕೊಳ್ತವೆ, ಅದ್ರ ಪ್ರಕಾರ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲದಕ್ಕೂ ಪತ್ರಾಂಕಿತವಾಗಿ ನೀವು ಪತ್ರ ಬರ್ಕೊಡಿ ಬೇಡ ಅಂತ ಅನ್ಬಿಟ್ಟು ಒಂದು ಪದ ನಾಳೆ ಮಾಡುದಿಲ್ಲ ಅಂತ ಹೇಳಿ ನಾವು ಮಾಡೋದಿಲ್ಲ ಅಂತ ಹೇಳಿ ಆ ತರ ಎಲ್ಲ ಆಗಲ್ಲ. ಯಾಕೆಂದ್ರೆ ಹಲವಾರು ಮೌಖಿಕವಾದಂತಹ ಆದೇಶಗಳೆಲ್ಲ ನಡ್ಕೊಂಡು ಹೋಗ್ತಕ್ಕಂಥವು ನಾವು ನೋಡಿದೀವಿ. ಹಿಂದೆನೂ ನಡೀತವೆ, ಮುಂದೆನೂ ನಡೀತವೆ. ಅವು ನಡೀಲೇಬೇಕು, ಇಲ್ಲಾಂದ್ರೆ ಆಗುದೇ ಇಲ್ಲ. ಎಲ್ಲದಕ್ಕೂ ನೀವು ಪರ್ಮಿಷನ್ ಎಲ್ಲ ಕೊಡಿ. ಈಗ ಹೋಮ್ ಮಿನಿಸ್ಟರ್ ಹತ್ರ ಮಾಡೋದೋ ಬೇಡವಾ, ಇಲ್ಲ ಚೀಫ್ ಮಿನಿಸ್ಟರ್ ಹತ್ರ ನಾಳೆ ಬೆಳಿಗ್ಗೆ ಮಾಡೋದಾ ಬೇಡವಾ ಹೇಳಿ ನೀವು ಅಂತ ನಿಂತ್ಕೊಳ್ಳೋಕೆ ಆಗುದಿಲ್ಲ. ದ ಡಿಸ್ಕಷನ್ಸ್ ಆರ್ ದೇರ್. ಇಂಥ ಸಮಯದಲ್ಲಿ ಏನಾಗ್ತದೆ ಅಂತಂದ್ರೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದು. ರಾತ್ರಿ ಎಲ್ಲ ಅಷ್ಟು ಆದ್ಮೇಲೆ ಇಷ್ಟೊಂದು ಜನ ಬಂದ್ಬಿಡ್ತಾರ್ರಿ, ಕಷ್ಟ ಆಯ್ತದಪ್ಪ, ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆಗೋಗ್ಬಿಡ್ತದೆ, ಬೇಡ ವಿಧಾನಸೌಧ ತರ ಬಂದ್ರ ಆಯ್ತು, ಬಿಟಾಕಿ ಅಲ್ಲಿಗೆ ಬಂದ್ರು, ಜನ ಸೇರಿದ್ರು, ರಸ್ತೆ ಇತ್ತು, ಹೊಟ್ಟೋಗ್ಬಿಟ್ರು, ಆಯ್ತು. ಅಲ್ಲಿ ತಾನೇ ಸುಮ್ಮನೆ ಇದ್ರ ಆ ಹೈಕೋರ್ಟು, ಆ ಮರಗಳು ಏನೂ ಬಿಟ್ಟಿಲ್ಲ, ಎಲ್ಲ ಚಿಂದಿ ಚಿತ್ರಾನ್ನ ಹಬ್ಬಿಸ್ಬಿಟ್ರು. ನಮಗೂ ಗೊತ್ತಿತ್ತು ಅದನ್ನೆಲ್ಲಾನು ಒಂಥರ ಗದ್ದೆ ತರ ಮಾಡಕ್ ಬಿಡ್ತಾರೆ. ಅದನ್ನೆಲ್ಲನೂ ಆಕ್ಚುಲಿ ಅಲ್ಲಿ ಕರೆದದೇ ತಪ್ಪು. ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಅದು. ಬೇರೆ ಕಡೆ ಎಲ್ಲಾದ್ರೂ ಅಲ್ಲ ಆ ಕಡೆ ಸೈಡ್ ಹೋಗ್ಬೋದಾಗಿತ್ತು, ಬೇಕಾದಷ್ಟು ಜಾಗ ಇತ್ತು. ಆ ಕಡೆ ನೆಲಮಂಗಲ ಕಡೆ ದೊಡ್ಡ ದೊಡ್ಡ ಕ್ರೀಡಾಂಗಣಗಳು ಇದ್ದು, ಅಲ್ಲೆಲ್ಲ ಕರ್ಕೊಂಡು ಹೋಗಿರೋ ಒಂದಷ್ಟು ಜನ ಸ್ಕ್ರೂಟನೈಸ್ ಆಗ್ಬಿಟ್ಟಿರೋರು. ಇಲ್ಲಿ ಯಾವಾಗ ತಗೊಂಡ್ ಬಂದು ಇಲ್ಲಿ ಬಂದಾಗ ವಿತೌಟ್ ಪ್ರಿಪರೇಷನ್, ಏನೂ ಇಲ್ಲದೆ, ಪೊಲೀಸರಿಗೆ ತಿಳಿಸದೆ, ಸಿಬ್ಬಂದಿಗಳಿಗೆ ನಾವು ನೇಮಕ ಮಾಡೋಕ್ಕಾಗದೆ ನೀವು ನಾಳೆ ಈವೆಂಟ್ ಮಾಡಿ ಅಂತ ಹೇಳಿದ್ರೆ ಯಾರ ಕೈಲೂ ಮಾಡೋಕ್ ಸಾಧ್ಯ ಇಲ್ಲ. ಒಬ್ಬ ಕುರುಡ ಬಸ್ ಸ್ಟ್ಯಾಂಡ್ ಅಲ್ಲಿ ಕುಂತಿರುವಂತವ್ನು ಹೇಳ್ಬಿಡ್ತಾನೆ ಮಾಡಿದ್ರೆ ಜನ ಸಾಯ್ತಾರೆ ಅಂತ. ಈ ಪ್ರಶ್ನೆಗೆ ನಾವು ಏನ್ ಯಾರನ್ನೂ ಕೇಳ್ಬೇಕಾದಿಲ್ಲ. ಕುರುಡನು ಹೇಳ್ತಾನೆ, ಕಿವುಡನ್ನು ಹೇಳ್ಬಿಡ್ತಾನೆ. ಅಲ್ಲಿ ಕಳ್ಳೆಕಾಯಿ ಮಾರೋರು ಜನ ಹೋಗವ್ರೆ ಮೇಡಮ್, ಅಲ್ಲಿಗೆ ಸೌತೆಕಾಯಿ ಮಾರೋರು 1000 ಜನ ಹೋಗವ್ರೆ. ಅವ್ರಿಗೆ ಗೊತ್ತಾಗದೆ ಎಷ್ಟೊಂದು ಜನ ಇಷ್ಟು ಜನ ಬರ್ತಾರೆ ಅಂತ ಅವರೇ ಅಸೆಸ್ ಮಾಡ್ಬಿಟ್ಟವ್ರು ಅಲ್ಲಿ ಆ ಜಾಗದಲ್ಲಿ. ಅದಾದ್ಮೇಲೆ ಎಲ್ರಿಗೂ ಗೊತ್ತಿತ್ತು ಚಲ್ತಾ ಹಾಯ್ ನಡೆದೋಗ್ಬಿಡ್ತದೆ ಬಿಡು, ಏನೋ ಬಂದಿದ್ದಾರೆ, ಆಯ್ತು ಗೆದ್ಬಿಟ್ಟಿದ್ದಾರೆ, ಬಹಳ ದಿವಸಗಳಿಂದ ಕಾಯ್ತಾ ಇದ್ದೋ, ಏನೋ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ನುವಂಥದ್ದು ಎಲ್ಲೋ ಒಂದು ಅವರ ಒಂದು ಅಜಾಗರೂಕತೆ ಎಲ್ಲಾರ್ದು, ನಾಟ್ ಓನ್ಲಿ ಒಬ್ಬರದು, ಎಲ್ಲಾರ್ದುನುವೆ, ಇನ್ಕ್ಲೂಡಿಂಗ್ ಮೇಲಿಂದ ಹಿಡಿದು ಎಲ್ಲಾರ್ದು. ಆದ್ರೆ ಅತಿ ಹೆಚ್ಚಿನ ಪಾಲು ಯಾರು RCB ಅವ್ರದ್ದು. ಅವ್ರು ಮಾಡಿದಂತದ್ದು DNA ಏನ್ ಮಾಡಿದ್ರು ಅವರು, ಆಯ್ತು ಎಲ್ಲ ಬಂದ್ಬಿಡಿ ನಾಳೆ ಎಲ್ಲ ಸೆಲೆಬ್ರೇಟ್ ಮಾಡ್ಬಿಟ್ಟು ನಾವು ಒಳಗಡೆ ಅನ್ಬಿಟ್ಟು 30,000 ಕೆಪಾಸಿಟಿ ಅದು, ಆಚೆ 4-4.5 ಲಕ್ಷ ಜನ ಅವ್ರೆ. ಅಷ್ಟೊತ್ತಾಗ್ಲೇನೆ ಆ ಸ್ಟೇಡಿಯಂಗೆ ಹೋಗಿ ಏನು ಗೋಡೆ ತರ ನಿಂತುಬಿಟ್ಟಿದ್ದಾರೆ. ಒಳ್ಳೆ ಏನು ಒಂದು ಯುದ್ಧ ಸಮರೋಪಾದಿಯಲ್ಲಿ ಹೋಗಿ ನಿಂತ್ಬಿಟ್ಟಿದ್ದಾರೆ ಗೇಟ್ ಹತ್ರ. ಅಲ್ಲಿ ನಿಂತಿರೋ ಜನನ ಒಳಗಡೆ ಫ್ರಿಸ್ಕ್ ಮಾಡಿ ಬಿಡುಕಾಗುತ್ತಾ? ಎಲ್ಲಾದ್ರೂ ಉಂಟಾ? ನೀವು ಓಪನ್ ಮಾಡ್ತು ಅಂದ್ರೆ ನಮ್ಮನ್ನೇ ತುಳ್ಕೊಂಡು ಪೊಲೀಸರನ್ನೇ ಸಾಯಿಸ್ಕೊಂಡು ಹೋಗ್ಬಿಡ್ತಾರ ಅವರು. ಆ ಮಟ್ಟದಲ್ಲಿ ನೀವು ನೋಡಿದಿರಿ. ಹೆಣ್ಮಕ್ಳುಗಳು ಸಹ ತಂತಿ ಬೇಲಿನ ಹತ್ಕೊಂಡು ಮೈಕೈ ಎರ್ಕೊಂಡು ಹೋಗ್ತಾ ಇರುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಇನ್ನು ಆರ್ಡಿನರಿ ಗೇಟ್ ಅಲ್ಲಿ ಇರ್ತಕ್ಕಂಥ ಜನಗಳನ್ನ ಹೆಂಗ್ ತಡೀಕಾಗುತ್ತೆ? ಸಾಧ್ಯನೇ ಇಲ್ಲ. ಇಲ್ಲ ಹೊಡಿಬೇಕು. ಒಂದು ನನ್ನ ಲೆಕ್ಕದಲ್ಲಿ ಅರ್ಧ ಕಿಲೋಮೀಟರ್ ಇಂದ ಯಾರು ಒಳಗಡೆ ಬರದೇ ಇರೋ ತರ ನೋಡ್ಕೊಂಡಿದ್ರೆ ಮಾತ್ರನೇ ಸಾಧ್ಯ ಆಗ್ತಿತ್ತು. ಉಮೇಶ್ ಸರ್, ಒಂದು ಸಾಮಾನ್ಯ ಜನರ ಆಲೋಚನೆ ತಕ್ಕಂಗೆ ನಾನು ಒಂದ್ ಪ್ರಶ್ನೆ ಕೇಳ್ತೀನಿ. ಇವಾಗ ಸರ್ಕಾರದಿಂದ ಆದೇಶವೇ ಇಲ್ಲದೆ
ಗೃಹ ಇಲಾಖೆಯಿಂದ ಮೌಖಿಕವೋ ಮತ್ತೊಂದು ಸ್ವರೂಪದ ಆದೇಶವೇ ಇಲ್ಲದೆ ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಆರ್ಸಿಬಿ ಕರೆ ನೀಡಿದೆ. KSCL ಈವೆಂಟ್ ಮಾಡ್ತಾ ಇದೆ, ಸ್ಟೇಡಿಯಂ ನಲ್ಲಿ ಈವೆಂಟ್ ಮಾಡ್ತಾ ಇದೆ. ಇದಕ್ಕೆ ಪೊಲೀಸರು ತಾವಾಗೆ ಹೋಗಿ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ನಿಲ್ಲಿಕ್ ಸಾಧ್ಯನಾ? ಅದು ಕಮ್ಮಿ ನಂಬರ್ಸ್ ಅಲ್ಲಾದ್ರೂ ಇರ್ಲಿ ಪರವಾಗಿಲ್ಲ, ಸಾಧ್ಯನಾ? ಅದು ಮಾತುಕತೆ ನಡೆದಿಲ್ಲ ಅಂತ ಅಂದ್ರೆ ಅದು ರಾಜಕೀಯ, ಅದು ನಾವು ಮಾತಾಡೋದು. ನಾವ್ ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ, ಗೃಹ ಇಲಾಖೆಯಿಂದ ಇನ್ಸ್ಟ್ರಕ್ಷನ್ ಇಲ್ಲ, ಸರ್ಕಾರದಿಂದ ಇನ್ಸ್ಟ್ರಕ್ಷನ್ ಇಲ್ಲ, ಪೊಲೀಸರನ್ನ ಕಮ್ಮಿ ಸಂಖ್ಯೆಯಲ್ಲಿ ಇದ್ರು ಅವ್ರು ಮ್ಯಾನೇಜ್ ಮಾಡ್ಲಿಲ್ಲ, ಹಂಗಾಗಿ ಅವ್ರು ಸಸ್ಪೆಂಡ್. ಇಲ್ಲ ಕಮ್ಮಿ ಸಂಖ್ಯೆ ಪ್ರಶ್ನೆ ಅಲ್ಲಿ ಬಂದೇ ಬರುತ್ತೆ. ಎಲ್ಲಿ ಪ್ರಿಂಟ್ ಹಾಕೋಕ್ಕಾಗ್ಬಿಡ್ತದೆ? ಬೆಳಗ್ಗೆಗೆ ರಾತ್ರಿ ಎಲ್ಲ ಇಡೀ ರಾತ್ರಿ ಕೆಲಸ ಮಾಡಿದ್ದಾರೆ, ಎಲ್ಲಿಂದ ತಂದ್ಬಿಡಕ್ಕಾಗ್ಬಿಡ್ತದೆ ಪೊಲೀಸರನ್ನ ಏಕಾಏಕಿ? ಆಗುದಿಲ್ಲ. ನಾವು ಹಲವಾರು ಡ್ಯೂಟಿಗಳು ನೇಮಕ ಮಾಡ್ಬಿಟ್ಟಿರ್ತೀವಿ, ಪೊಲೀಸರು ಆಚೆ ಹೋಗ್ಬಿಟ್ಟಿರ್ತಾರೆ. ಮಿನಿಮಮ್ ಒಂದು ವಾರ ಬೇಕು. ನಾವೆಲ್ಲ ಅವ್ರನ್ನೆಲ್ಲರೂ ಒಟ್ಟಿಗೆ ಸೇರಿಸಿ ಪೊಲೀಸರನ್ನ ಅವ್ರು ಕೇಳಿದಷ್ಟು ಪೊಲೀಸರಲ್ಲಿ 50% 60% ಬಂದೋಬಸ್ತ್ ಕೊಡೋಕೆ. ಇಲ್ಲಾಂದ್ರೆ ಆಗೋದೇ ಇಲ್ಲ. ಬೇರೆ ಬೆಂಗಳೂರು ಸಿಟಿ ಎಲ್ಲ ಬಿಟ್ಬಿಟ್ಟು ಬಂದ್ಬಿಡಕ್ಕಾಗುತ್ತಾ? ಎಷ್ಟು ಪೊಲೀಸ್ ಕೆಲಸ ಇರ್ತದೆ ಪೊಲೀಸ್ ಸ್ಟೇಷನ್ಗಳಲ್ಲಿ. ಅಲ್ಲಿಗೆ ಒಂದಂತೂ ಕ್ಲಿಯರ್. ನಟರಾಜ್ ಗೌಡ್ರೆ, ನಿಮ್ಗೆ ಪ್ರಶ್ನೆ ಕೇಳ್ತೀನಿ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಉಮೇಶ್ ಸರ್, ಪೊಲೀಸ್ ಇಲಾಖೆ ಜೊತೆಯಲ್ಲಿ ಗೃಹ ಇಲಾಖೆ ಅರ್ಥಾತ್ ಸರ್ಕಾರ ಕಮ್ಯುನಿಕೇಟೇ ಮಾಡಿಲ್ಲ. ಅಲ್ಲಿ ಕಮ್ಯುನಿಕೇಶನ್ ಇಲ್ಲ. ಪೊಲೀಸ್ ಇಲಾಖೆ ಈ ರೀತಿಯಾದ ಒಂದು ಈವೆಂಟ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸಮರ್ಥವಾದ ಸ್ಟಾಫ್ ಇಲ್ಲ ಮರುದಿನಕ್ಕೆ ಅನ್ನೋ ವಿಚಾರ ಸರ್ಕಾರದ ಗಮನಕ್ಕೆ ಹೋಗೇ ಇಲ್ಲ, ಅಥವಾ ಹೋಗಿದ್ರು ಕೂಡ ಅಲಕ್ಷ್ಯ ಮಾಡಿದೆ. ಇದನ್ನ ಬಿಟ್ಟು ಮೂರನೇದೇನಾದ್ರೂ ಸಂದರ್ಭ ಇರ್ಲಿಕ್ಕೆ ಸಾಧ್ಯನಾ? ನಂದು ಒಂದೇ ಒಂದು ಇಂಟರ್ವೆನ್ಷನ್. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿ 10 ಕಾಲ್ನಲ್ಲಿ ಏನ್ ಟ್ವೀಟ್ ಮಾಡಿದ್ರು? ಒಂದು ಇದೇ 11 ಗಂಟೆಗೆ ಏನ್ ಬಂದು ಮೀಡಿಯಾ ಮುಂದೆ ಹೇಳಿದ್ರು. ಶಾಲಿನಿ ರಜನೀಶ್ವರು 11:45 12 ಗಂಟೆ ಮಧ್ಯದಲ್ಲಿ ಏನ್ ಹೇಳಿದ್ರು? ಇದು ಸರ್ಕಾರ ರೆಪ್ರೆಸೆಂಟೇಟಿವ್ಸ್ ಅಲ್ವಾ ಇವರೆಲ್ಲ? ಒಂದು. ಎರಡನೇದು, ಡಿ ಕೆ ಶಿವಕುಮಾರ್ ಅವರು ವಿಜೇಂದ್ರ ಹಿಡ್ಕೊಂಡು ಬೆಳಗ್ಗೆಯಿಂದ ಹಿಡ್ಕೊಂಡು ನಮ್ ಕಲ್ಪಬಲ್ ಇದ್ರೆ ನಮ್ ಕಲ್ಪಬಲ್ ಮಾಡಿ, ಪರವಾಗಿಲ್ಲ, ಆಯ್ತಾಯ್ತು, ನಾವು ಕಲ್ಪಬಲ್ ಇದ್ರೆ ಕಲ್ಪಬಲ್ ಮಾಡಿ. ಆಮೇಲೆ ಒಂದೊಂದ್ ಸೇರಿ ನಟರಾಜ್ ಗೌಡ ಮಾತಾಡಕ್ ಬಿಡ್ರಿ. ಅಪೋಸಿಷನ್ ದಮನ ಮಾಡಬಾರ್ದು. ನೀವು ಎಮರ್ಜೆನ್ಸಿ ಲಾಗು ಮಾಡಬೇಡಿ. ಎಮರ್ಜೆನ್ಸಿ ಲಾಗು ಮಾಡಬೇಡಿ. ಅಪೋಸಿಷನ್ ಮಾತಾಡಕ್ ಬಿಡಲ್ಲ ಅಂದ್ರೆ ಎಮರ್ಜೆನ್ಸಿ ಏನ್ರಿ ಇದು? ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದು. ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದು. ಮಾತಾಡಬೇಡಿ. ಅಪೋಸಿಷನ್ ಮಾತಾಡಕ್ ಬಿಡಿ. ಅಪೋಸಿಷನ್ ಮಾತಾಡಕ್ ಬಿಡಿ. ನಟರಾಜ್ ಗೌಡ್ರೆ, ಅಪೋಸಿಷನ್ ಮಾತಾಡಬೇಡಿ. ಅಪೋಸಿಷನ್ ಮಾತಾಡಬೇಡಿ. ಅಪೋಸಿಷನ್ ಮಾತಾಡಬೇಡಿ. ಗಮನ ಮಾಡಬೇಡಿ. ಇದು ಎಮರ್ಜೆನ್ಸಿ ಅಲ್ಲ. ಇದು ಎಮರ್ಜೆನ್ಸಿ ಅಲ್ಲ. ಸಿದ್ದರಾಮಯ್ಯ ಎಮರ್ಜೆನ್ಸಿ ಅಲ್ಲ. ಇಂದಿರಾ ಗಾಂಧಿ ಎಮರ್ಜೆನ್ಸಿ. ನಟರಾಜ್ ಗೌಡ್ರೆ 30 ಸೆಕೆಂಡ್ ಅಶೋಕ್ ಗೌಡ್ರಿಗೆ ಸಮಯ ಕೊಡಿ. 30 ಸೆಕೆಂಡ್ ಟೈಮ್ ಕೊಡಿ ಅಶೋಕ್ ಗೌಡ್ರು. ಅದಾದ್ಮೇಲೆ ನಿಮ್ಗೆ ಪ್ರಶ್ನೆ. ಕ್ರಿಕೆಟ್ ಅವ್ರೇನ್ ಹೇಳ್ತಾರೆ ನಿಮ್ಗೆ ಅವಕಾಶ ಇದೆ. ಓವರ್ಲ್ಯಾಪ್ ಆಗೋದ್ ಬೇಡ. 30 ಸೆಕೆಂಡ್ ಅಶೋಕ್ ಗೌಡ್ರು. ಅಕಸ್ಮಾತ್ ನಮ್ಮ ತಪ್ಪಿದ್ರೆ ನಮ್ನು ಕಲ್ಪಬಲ್ ಮಾಡಿ. ಆದ್ರೆ ಇದರಲ್ಲಿ ಅತಿ ಉತ್ಸಾಹ ತೋರಿಸ್ತಂತ ಡಿ ಕೆ ಶಿವಕುಮಾರ್ನ ನೀವು ಏರ್ಪೋರ್ಟ್ ಹೋಗಿ ಏರ್ಪೋರ್ಟ್ ಇಂದ ಕರ್ಕೊಂಡ್ ಬಂದಿದ್ದೀರಾ. ರಾತ್ರಿ 3ನೇ ತಾರೀಕು ರಾತ್ರಿ ಏನ್ ನಡೆದಿದೆ ಅಂದ್ರೆ, 3ನೇ ತಾರೀಕು ರಾತ್ರಿ ನಾವು ಸಹ ರಸ್ತೆಗಳಲ್ಲಿ ಹೋದಾಗ ನಮ್ಗೆ ಗೊತ್ತಾಯ್ತು ಎಷ್ಟು ಜನ ಇದ್ದಾರೆ, ಎಷ್ಟು ರೀತಿ ಸೆಲೆಬ್ರೇಷನ್ ನಡೀತಿದೆ. ರಾತ್ರಿ ನಮ್ಮ ಮನೆ ಪಕ್ಕದಲ್ಲಿ 2:30ವರೆಗೂ ಸೆಲೆಬ್ರೇಷನ್ ನಡೆದಿದೆ. ಅಂದ್ರೆ ಅವತ್ತು ಮಲ್ಕೊಳಕ್ಕೆ ಆಗ್ಲಿಲ್ಲ. ಅಂತಹ ಒಂದು ಸೆಲೆಬ್ರೇಷನ್ ನಡೆದಾಗ ನಿಮಗೆ ಪೊಲೀಸರಿಗೂ ಗೊತ್ತಿರುತ್ತೆ, ಮುಖ್ಯಮಂತ್ರಿ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರಿಗೂ ಗೊತ್ತಿರುತ್ತೆ. ಇದು ಖಂಡಿತವಾಗ್ಲೂ ಲಾ ಅಂಡ್ ಆರ್ಡರ್ ಲ್ಯಾಪ್ಸ್ ಆಗ್ತದೆ, ಇಲ್ಲಿ ಸಮಸ್ಯೆ ಆಗ್ತದೆ ಅಂತ ಹೇಳಿ. ಆವತ್ತು ಏನ್ ಮಾಡ್ತಾ ಇದ್ರಿ? 3 ಜನಕ್ಕೆ ನಾನು ಕೇಳ್ತಾ ಇದ್ದೀನಿ, CM, DCM, ಹೋಮ್ ಮಿನಿಸ್ಟರ್ಗೆ. ಅವ್ರು ಯಾರೇ ಆಗ್ಲಿ, ವ್ಯಕ್ತಿಗಳು ಯಾರೇ ಆಗ್ಲಿ, ಇವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತಂದ್ರೆ ನೀವು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮ ಡ್ಯೂಟಿನಲ್ಲಿ ಫೇಲ್ ಆಗಿದ್ದೀರಾ. ನೀವು ಯಾರೋ ಮೇಲೆ RCB, DNA ಅದಕ್ಕೆ ಈ ಬ್ರೇಕಿಂಗ್ ನೋಡ್ಕೊಂಡು ಹೇಳಿ ಆ 11 ಜನ ಕಾರಣ. ಇದಕ್ಕಾಗೇನೆ ಈ ಬ್ರೇಕಿಂಗು. ಅದಾದ್ಮೇಲೆ ನಟರಾಜ್ ಗೌಡ್ರಿಗೆ ಪ್ರಶ್ನೆ, ಕಾಲ್ ತುಳಿತದಲ್ಲಿ ಹಾಗಾದ್ರೆ ಸರ್ಕಾರದ ತಪ್ಪೇ ಇಲ್ವಾ? ಸರ್ಕಾರದ ಪಾತ್ರನೇ ಇಲ್ವಾ? ಕೇವಲ ಪೊಲೀಸರು, RCB, KSCA, DNA ಇಷ್ಟೇನಾ? 11 ಜನರ ಸಾವು ಸರ್ಕಾರದ ಹೊಣೆ ಅಲ್ವೇ ಅಲ್ವಾ? ಮೊದಲು ಪೊಲೀಸರು ಬಲಿ, ಈಗ RCB ಗುರಿ. ಹಿಂಗಾಗಿದೆಯಾ ಪರಿಸ್ಥಿತಿ? ಕಪ್ಗೆ ಮುತ್ತಿಕ್ಕುವಾಗ ಪದೇ ಪದೇ ಇದೇ ಪ್ರಶ್ನೆ, ಎಲ್ಲಿತ್ತು ಜವಾಬ್ದಾರಿ? CM, DCM, ಗೃಹ ಸಚಿವರ ಹೊಣೆ ಅಲ್ವೇ ಅಲ್ವಾ ಇದು? ಹಾಗಾದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಜನರ ಸುರಕ್ಷತೆ, ನಟರಾಜ್ ಗೌಡ್ರೆ ಮತ್ತದೇ ಪ್ರಶ್ನೆ, RCB, KSCA ಹೊಣೆ ಯಾವಾಗಿಂದ ಆಯ್ತು? ಈಗ ನಿಮ್ಗೆ ನ್ಯಾಯಮೂರ್ತಿಗಳು ಏನು ವರದಿ ಕೊಟ್ಟಿದ್ದಾರೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತ ನಿಮ್ಮ ಮಾತಿನ ಪ್ರಕಾರ ಅವಾಗಿಂದ ಹೇಳ್ತಾ ಇರ್ತಾರೆ. ನೀವು ಅದನ್ನು ಉಲ್ಲೇಖನೆ ಮಾಡ್ತಾ ಇಲ್ಲ. ನನ್ನ ಬಾಯಲ್ಲ ಮಾತೇ ಬಂದಿಲ್ಲ. ಉಲ್ಲೇಖನೆ ಮಾಡ್ತಾ ಇಲ್ಲ. ಅದನ್ನೇ ಬ್ರೇಕಿಂಗ್ ಪೂರ್ತಿ ನ್ಯಾಯಮೂರ್ತಿ ಕುನ್ನಾ ಅವರ ವರದಿ ಆಧಾರದ ಮೇಲೆ ಇದೆ. ಇಲ್ಲ, ಆ ವರದಿ ಆಧಾರದ ಮೇಲೆ ಇದ್ರೆ ನೋಡಿ, ಇಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಇವ್ರು ಹೇಳ್ತಾ ಇದಾರೆ, ನೀವ್ ಹೇಳ್ತಾ ಇದೀರಾ ಸರ್ಕಾರದ ಹೊಣೆಗಾರಿಕೆ ಇಲ್ವಾ ಅಂತ. ಸರ್ಕಾರಕ್ಕೆ ಹೊಣೆಗಾರಿಕೆ ಇರೋದನ್ನ ತನಿಖೆಗಳನ್ನ ಮಾಡಿಸಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋ ಒಂದು ಕ್ರಮವನ್ನು ಜರುಗಿಸ್ತಾ ಇರ್ತಕ್ಕಂಥದ್ದು. ನೋಡಿ, ಡೇ 1 ಮ್ಯಾಜಿಸ್ಟ್ರೇಟ್ ತನಿಖೆ ಯಾಕೆ ಘೋಷಣೆ ಮಾಡಿದ್ರು?
ಡೇ ಒನ್ ಅಲ್ಲೇ ಯಾಕೆ ಎರಡನೇ ದಿನಕ್ಕೇನೆ ಎಲ್ಲ ಯಾರ್ಯಾರು ತಪ್ಪಿತಸ್ಥರು ಕಾಣ್ತಾರೆ ನೋಡ್ರಿ, ಈ ಮಾಹಿತಿ ಬರುತ್ತೆ. ಒಂದು ಮುಂಜಾಗ್ರತೆಯಾಗಿ ಪೊಲೀಸ್ ಇಲಾಖೆನೂ ಕೂಡ ಕ್ರಮ ವಹಿಸಬೇಕಾಗ್ತದೆ. ಏನು ನಿಮ್ಗೆ ಅನುಮತಿ ಕೊಡ್ತೀರಾ ಕೊಡಲ್ವಾ, ರಿಜೆಕ್ಟ್ ಮಾಡ್ತೀರಾ, ರಿಜೆಕ್ಟ್ ಮಾಡಬೇಕು, ಇಲ್ಲ ಅನುಮತಿ ಕೊಡ್ತೀರಾ ಕೊಡಬೇಕು. ಅನುಮತಿ ಕೊಡಬೇಕಾದಾಗ ಏನ್ ನೀವು ಬಂದೋಬಸ್ತ್ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಪೊಲೀಸ್ ಇಲಾಖೆ ಕೂಡ ನೋಡಬೇಕು. ಆಗಿದ್ಯಾ, ಆಗಿಲ್ಲ, ಅಲ್ಲಿ ಲೋಪ ಆಗಿದೆ. ಆ ಲೋಪ ಆಗಿರೋದಕ್ಕೆ ಏನ್ ಕ್ರಮ ತಗೋಬೇಕು, ಆ ಕ್ರಮ ತಗೊಂತದೆ ಸರ್ಕಾರ. ಎರಡನೇದು, ಅನುಮತಿ ತಗೊಳ್ದಲೇನೆ ಇಷ್ಟು ದೊಡ್ಡ ಈವೆಂಟ್ ಅನ್ನ ಜನಗಳನ್ನ ಪಬ್ಲಿಕ್ ಅನ್ನ ಇನ್ವೈಟ್ ಮಾಡ್ತಾರಲ್ಲ, ಅವರಿಂದ ಈ ದೊಡ್ಡ ಲೋಪ ಆಗಿದೆ, ಹೌದು ಅವ್ರನ್ನ ಕ್ರಮ ತಗೊಂತದೆ. ಅದಕ್ಕೆ ತಾನೇ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ನ್ಯಾಯಾಂಗ ತನಿಖೆ ಯಾಕಾಗ್ತಾ ಇದೆ ಅಂದ್ರೆ ಯಾರ್ಯಾರು ತಪ್ಪಿಸ್ತಿದ್ದಾರೆ. ನೀವು ಕೇವಲ ಮುಖ್ಯಮಂತ್ರಿಗಳು ಹೋಗ್ಬಿಟ್ಟಿದ್ರು, ಮುಖ್ಯಮಂತ್ರಿಗಳು ಹೋಗಿದ್ರಿ, ನೀವು ಬಂದಿದ್ರಿ, ನಾವು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ, ನಮ್ಗೆ ಹೋಗಕ್ ಆಗ್ಲಿಲ್ಲ. ಆದರೆ ಕ್ರೀಡಾಭಿಮಾನಕ್ಕೋಸ್ಕರ, ಕ್ರಿಕೆಟ್ ನ ಮೇಲೆ ಇರ್ತಕ್ಕಂಥ ಅಭಿಮಾನಕ್ಕೋಸ್ಕರ ಜನ ಹೋಗ್ತಾರೆ ಹೊರತು, ನೀವು ಬಂದೋಬಸ್ತ್ ಮಾಡ್ದಲ್ಲ ಇದ್ದಾಗ, ನೀವು ಇಷ್ಟು ದೊಡ್ಡ ಇವೆಂಟ್ ಅನ್ನ ನೀವು ಆರ್ಗನೈಸ್ ಮಾಡಿದಾಗ ಡಿಎನ್ಎ ಆಗಬಹುದು, KCA ಆಗಬಹುದು, ಅಥವಾ RCB ಆಗಬಹುದು, ಅಥವಾ ಪೊಲೀಸ್ ಇಲಾಖೆ ಆಗಬಹುದು. ಪೊಲೀಸ್ ಇಲಾಖೆಗೆ ಮಾಹಿತಿ ಇರಲೇಬೇಕಲ್ವಾ? ಸರ್ಕಾರ ಹೌದು, ಅದಕ್ಕೇನೆ ಕ್ರಮ ಬೇರೆ ಪಕ್ಷದವರ ಮುಖ್ಯಮಂತ್ರಿಗಳು ಕ್ರಮ ತಗೊಂತಾರೆ. ಯಾರ್ಯಾರು ತಪ್ಪಿಸಿದ್ದಾರೆ ಅದನ್ನು ಕ್ರಮ ತಗೊಂತಾರೆ. ಈ ಪ್ರಶ್ನೆಗೂ ಸೇರಿಸಿ ಉತ್ತರ ಕೊಡಿ. ನೀವೇ ಹೇಳ್ದಾಗೆ ಪೊಲೀಸ್ ಇಲಾಖೆದು ಇದ್ರಲ್ಲಿ ತಪ್ಪಿದೆ ಅಂತ ಆದ್ಮೇಲೆ ಪೊಲೀಸ್ ಇಲಾಖೆ ಹಾಗೆ ಗೃಹ ಸಚಿವರು ಪ್ರತ್ಯೇಕ ಯಾವಾಗ ಆದ್ರಪ್ಪ? ಪೊಲೀಸ್ ಇಲಾಖೆ ಫೇಲ್ಯೂರ್ ಅಂದ್ರೆ ಗೃಹ ಇಲಾಖೆ ಫೇಲ್ಯೂರ್ ಅಂದ್ರೆ ಗೃಹ ಸಚಿವರ ಫೇಲ್ಯೂರ್ ಕೂಡ ಅಲ್ವಾ? ಅಲ್ಲಿಗೆ ತಪ್ಪಿತಸ್ಥರು ಅವರು ಅಲ್ವಾ, ಹೊಣೆಗಾರರು ಅವರು ಅಲ್ವಾ? ಅವ್ರ ಹೊಣೆಗಾರಿಕೆನೆ ಅದಕ್ಕೆ ಕ್ರಮ ಆಗ್ತಾ ಇರ್ತಕ್ಕಂಥ. ಯಾರ ಮೇಲೆ? ಯಾವ ಕ್ರಮ ಮಾಡಿದ್ರೆ ಅಲ್ಲ, ಬಿಜೆಪಿ ರಾಜೀನಾಮೆ ಕೊಡ್ಸಿ, ಬಿಜೆಪಿಗೆ ಇಷ್ಟ ಆಗಿತ್ತು, ರಾಜೀನಾಮೆ ಕೊಡ್ತಿಲ್ಲ, ವಜಾ ಮಾಡಿ ಇವತ್ತು, ಬಿಜೆಪಿ ವಜಾ ಮಾಡಿ, ವಜಾ ಮಾಡ್ರಿ, ನೀವು ಹೇಳಿ ಸ್ಟೇಟ್ಮೆಂಟ್ ವಜಾ ಮಾಡ್ರಿ, ನೀವು ಹೇಳಿ ಸ್ಟೇಟ್ಮೆಂಟ್ ವಜಾ ಮಾಡಿ, ವಜಾ ಮಾಡಿ, ಪರಮೇಶ್ವರ್ ಅವ್ರನ್ನ ವಜಾ ಮಾಡಿ, ನಾವು ತನಿಖೆ ವಜಾ ಮಾಡ್ರಿ, ತನಿಖೆ ಮೇಲೆ ವಜಾ ಮಾಡ್ರಿ, ಬಿಜೆಪಿ ತಪ್ಪು ಹೋದ್ರೆ ಪರಮೇಶ್ವರ್ ವಜಾ ಹಾಕ್ಬೇಕು, ವಜಾ ಮಾಡ್ರಿ, ಸುಳ್ಳುಗಳ ಅರ್ಥ ಆಯ್ತಾ? ನ್ಯಾಯಾಂಗ ತನಿಖೆಗಿಂತ ನ್ಯಾಯಮೂರ್ತಿಗಳ ವರದಿಗಿಂತ ಬಿಜೆಪಿ ಹೋಗ್ತಾ ಇರೋ ವರದಿ ದೊಡ್ಡದು. ಅವ್ರ ಒಂದು ಪ್ರಶ್ನೆ ಇದೆ, ಮಾಡಕ್ ಬರೋ ಕೆಲಸ ಇಲ್ಲ ಬಿಜೆಪಿ ಅವರಿಗೆ. ನೀವು ಅವತ್ತು ಕೂಡ ಆರಕ್ಷಕ ಅವರು ನೇರವಾಗಿ ಹೇಳಿದ್ರು, ಜನತೆಗೆ ನೀವು ಅವಕಾಶ ಕೊಡ್ತಾ ಇಲ್ಲ ಕ್ರಿಕೆಟ್ ಆಟಗಾರರು ನೋಡ್ಲಿಕ್ಕೆ. ಬಹಳ ಮುಖ್ಯವಾದ ಪ್ರಶ್ನೆ ಹೇಳಿದ್ರು ನಟರಾಜ್ ಗೌಡ್ರೆ, ಬಹಳ ಮುಖ್ಯವಾದ ಪ್ರಶ್ನೆ. ಒಂದೇ ಸೆಕೆಂಡ್ ಅಶೋಕ್ ಗೌಡ್ರೆ, ಈಗ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಕ್ರೀಡಾಭಿಮಾನದಿಂದ ಹೋಗಿದ್ರು ಅಂತಾನೆ ಅನ್ಕೊಳ್ಳೋಣಪ್ಪ. ಹಾಗೆ ಬಿಜೆಪಿ ಅವರು ಕೂಡ ಮಿಸ್ಗೈಡ್ ಮಾಡೋ ಪ್ರಯತ್ನ ಮಾಡಿದ್ರು, ಅದನ್ನ ನೀವು ಕೇಳಿದ್ರೋ ಕೇಳಿಲ್ವೋ ಬೇರೆ ವಿಚಾರ. ನೀವೇ ಹೇಳ್ದಂಗೆ ಬಿಜೆಪಿ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇತ್ತೇನೋ ವಿರೋಧ ಪಕ್ಷವಾಗಿ, ಅದನ್ನೂ ಅವ್ರು ನಿರ್ವಹಿಸಲಿಲ್ಲ, ಒಪ್ಕೊಳ್ಳೋಣ. ಆದರೆ ಗೋವಿಂದ ರಾಜ್ ಅವ್ರನ್ನ ತೆಗೆದುಹಾಕಿದ್ರಿ ಅಂದ್ರೆ ಮುಖ್ಯಮಂತ್ರಿಗಳ ಜೊತೆ ಕನೆಕ್ಷನ್ ಇರಲಿಲ್ಲ ಅನ್ನೋದನ್ನ ನಾವ್ ಹೆಂಗ್ ನಂಬೋದು? ಈಗ ಪೊಲೀಸರನ್ನ ಅಮಾನತ್ ಮಾಡ್ತೀರಿ ಅಂದ್ರೆ ಪರಮೇಶ್ವರ್ ಅವ್ರ ಜೊತೆ ಸಂಬಂಧನೇ ಇಲ್ಲ ಅನ್ನೋದನ್ನ ಹೆಂಗ್ ನಂಬೋದು? ನಾವು ಬಿಡ್ರಿ, ಆ 11 ಜನ ಮಕ್ಕಳನ್ನ ಕಳ್ಕೊಂಡ್ರಲ್ಲ, ಆ ಮನೆಯವ್ರಿಗಿರೋ ಪ್ರಶ್ನೆಗೆ ಉತ್ತರ ಕೊಡಿ ನೀವು. ಆ ಮನೆಗಿರೋ ಪ್ರಶ್ನೆಗೆ ಉತ್ತರಕ್ಕೇನೆ ನಾವು ತನಿಖೆಗಳನ್ನ ಮಾಡಿಸ್ತಾ ಇರ್ತಕ್ಕಂಥದ್ದು. ಅದು ಬಿಟ್ಟು ಈಗ ಗೋವಿಂದ ರಾಜ್ ಅವ್ರದ್ದು ಯಾಕೆ ವಜಾ ಆಯ್ತು? ಅವರು ಕಾರ್ಯದರ್ಶಿಗಳಾಗಿದ್ರು, ಮುಖ್ಯಮಂತ್ರಿಗಳಿಗೆ ಅವ್ರ ಜೊತೆ ಹೊಂದಾಣಿಕೆ ಇಲ್ಲ ಇರಬಹುದು ಅಥವಾ ಬೇರೆ ಜವಾಬ್ದಾರಿ ಕೊಡಬಹುದು. ಆದ್ರೆ ಈ ಕೆಲಸದಲ್ಲಿ ಅದಕ್ಕೆ ಸಂಬಂಧ ಇದೆ, ಇರೋ ಪಾತ್ರ ಇದೆ ಅಂತ ಅನ್ನೋದು ಖಂಡಿತವಾಗಿ ಸುಳ್ಳು. ಇದಕ್ಕೆ ಪಾತ್ರ ಇದೆ ಸುಳ್ಳು. ಆದ್ರೆ ನೋಡಿ, ಅವರು ಭಾಗವಹಿಸಿದ್ರು, ಉಪಮುಖ್ಯಮಂತ್ರಿಗಳು ಭಾಗವಹಿಸಿದ್ರು, ಹೌದು ಭಾಗವಹಿಸಿದ ಮಾತ್ರಕ್ಕೆ ಅದು ತಪ್ಪು, ಅದು ಅಪರಾಧ ಅಂತ ಹೆಂಗ್ ಹೇಳ್ತೀರಿ ನೀವು? ತನಿಖೆಗಳಿಗಿಂತ, ತನಿಖಾ ಸಂಸ್ಥೆಗಳಿಗಿಂತ, ನ್ಯಾಯಮೂರ್ತಿಗಳಿಗಿಂತ ನೀವೇಳೋ ಮಾತನ್ನೇ ನಂಬ್ಕೊಂಡ್ಬಿಟ್ಟು ಎಲ್ಲರ ಮೇಲೂ ಕ್ರಮ ತಗೊಳ್ಬೇಕಾಗ್ತದಾ? ಒಂದು ರಿಪೋರ್ಟ್ ಅಲ್ಲಿ ಒಂದು ವೈಕೇರಿಯಸ್ ಲೆಬಿಲಿಟಿದು ಒಂದು ಗ್ರಾಫ್ ಹಾಕ್ಬೇಕಾಯ್ತು, ಯಾರ್ಯಾರು ಎಷ್ಟೆಷ್ಟು ಮಟ್ಟಿಗೆ ಏನ್ಬಿಟ್ಟು ಪರ್ಸೆಂಟೇಜ್ ಅಲ್ಲಿ ಕಲರ್ ಕೋಡಿಂಗ್ ಮಾಡ್ಬಿಡಕಾಯ್ತು. ಒಂದ್ ಕೆಲಸ ಮಾಡೋಣ, ಇವತ್ತಿನ ಇವ್ರದ್ದು ಎಲ್ಲಾರ್ದು ಆಯ್ತು, ಎಲ್ಲಾರ್ದು ಸೇರಿಸಿ ಎಲ್ಲಾರ್ದು ಇದೆ ಇದರಲ್ಲಿ, ಯಾರು ಒಬ್ರು ಬಿಟ್ಟದ್ದೇನಲ್ಲ. ಅದೇ ಅಲ್ವಾ ಸರ್, ಈಗ ಪೊಲೀಸರಿಗೆ ಶಿಕ್ಷೆ ಆಯ್ತು, RCB, KSCA, DNA ಮೇಲೆ ಕ್ರಿಮಿನಲ್ ಕೇಸು ಆಯ್ತು. ಇಷ್ಟೇನಾ? ಹಾಗಾದ್ರೆ ನನ್ ಮತ್ತೆ ಅದೇ ಪ್ರಶ್ನೆ, ಸಮಯನೂ ಇದ್ದೇನೆ. ಹಾಗಾದ್ರೆ ನ್ಯಾಯ ಸಿಗಬೇಕು. ನನಗೆ ಸಮಯ ಇಲ್ಲ, ಒಂದ್ ಚಿಕ್ಕ ಉದಾಹರಣೆ ಕೊಟ್ಬಿಡ್ತೀನಿ. ನ್ಯಾಯ ಸಿಗಬೇಕು. ಹೌದು, 100%. ಅದನ್ನೇ ಕೆಲಸ. ವಾಲ್ಮೀಕಿ ನಿಗಮದಲ್ಲಿ ಹಗರಣ ಅಂತ ಆದಾಗ ಜವಾಬ್ದಾರಿ ಹೊತ್ತು ನಾಗೇಂದ್ರ ಅವರ ರೆಸಿಗ್ನೇಷನ್ ಅನ್ನ ಪಡ್ಕೊಂಡ್ರೋ ಕೊಟ್ರು, ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟರು, ಜೈಲ್ಗೂ ಈಶ್ವರಪ್ಪನವರು ಕೊಟ್ರು ಸರ್. ಬಿಜೆಪಿ ಅಲ್ಲಿಗೆ ಗೃಹ ಇಲಾಖೆ, ಗೃಹ ಸಚಿವರು ಅವ್ರದ್ದು ಹೊಣೆಗಾರಿಕೆ ಅನ್ನೋದಿಲ್ವೇ ಇಲ್ವಾ? ಆ ಪ್ರಶ್ನೆಯೊಂದಿಗೆ ಜನ ನಿರ್ಧಾರ ಮಾಡಿ